ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಬಸವೇಶ್ವರ ವೃತ್ತದ ಬಳಿ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿಯ ಅಂಗವಾಗಿ ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಸಾಮಾಜಿಕ ಕ್ರಾಂತಿ ಹುಟ್ಟುಹಾಕಿದ್ದವರು ವಿಶ್ವಗುರು ಬಸವಣ್ಣನವರು. ಸಚಿವ ಈಶ್ವರ್ ಖಂಡ್ರೆ. ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ ಅಂಗವಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ್ದರು. ಬಸವ ಸಮಿತಿ ಹಾರೂರ್ಗೇರಿ. ಬೀದರ್ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯುತ್ಸವ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಹಾರೂರ್ಗೇರಿಯಿಂದ ಬಸವೇಶ್ವರ ವೃತ್ತಕ್ಕೆ, ಬಸವೇಶ್ವರ ವೃತ್ತದಿಂದ ಹಾರೂರ್ಗೇರಿಗೆ ಬಂದು ಸಮಾವೇಶಗೊಂಡಿತ್ತು ಎಂದು ಬಸವರಾಜ್ ಪಾಟೀಲ್ ಹಾರೂರ್ಗೇರಿ ಮಾಹಿತಿ ನೀಡಿದ್ದರು. ನ್ಯಾಷನಲ್ ಮತ್ತು ಸ್ಟೈಲ್ ಮಾರ್ಟ್ ರಘುನಾಥರಾವ್ ಮಲ್ಕಾಪುರೆ ಅವರ ಮಾಲೀಕತ್ವದಲ್ಲಿ ಇಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಆಹಾರ, ಗ್ರೋಸರಿ, ವೈಯಕ್ತಿಕ ಕೇರ್, ಹೋಮ್ ನೀಡ್ಸ್ ಫ್ಯಾಷನ್ ಮಾಲ್ ಅನ್ನು ಉದ್ಘಾಟಿಸಿದರು. ಸುದ್ದಿಯ ವಿವರಗಳು. ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಸಾಮಾಜಿಕ ಕ್ರಾಂತಿ ಹುಟ್ಟುಹಾಕಿದ್ದವರು ವಿಶ್ವಗುರು ಬಸವಣ್ಣನವರು ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದರು. ಇವರು ಇಂದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ ನಿಮಿತ್ತ ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಶಟಸ್ಥಳ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಾವು ಬಸವಣ್ಣನವರ ಪುಣ್ಯಭೂಮಿ ಕಲ್ಯಾಣ ನೆಲದಲ್ಲಿ ನಡೆದ ವಚನ ಕ್ರಾಂತಿಯ ಸಮಾಜದಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಆಗುವಂತೆ ಮಾಡಿದ್ದು. ಬಸವಣ್ಣನವರ ವಚನ ಸಾಹಿತ್ಯದ ಮೂಲಕ ಜಾತಿರಹಿತ ಸಮಾಜ, ಸಮ ಸಮಾಜ ಮತ್ತು ಮೇಲು ಕೀಳು ಎಂಬ ಭಾವನೆಗಳು ಹೋಗಲಾಡಿಸಲು ಅವರ ಪ್ರಯತ್ನ ಮಹತ್ವದ್ದಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ನಾವು ಬಸವಣ್ಣನವರ ಪುಣ್ಯಭೂಮಿ ಕಲ್ಯಾಣ ನೆಲದಲ್ಲಿ ನೆಲೆಸಿದ್ದೇವೆ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದ ವಚನ ಕ್ರಾಂತಿಯು ಸಮಾಜದಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಆಗುವಂತೆ ಮಾಡಿದ್ದು. ಬಸವಣ್ಣನವರ ವಚನ ಸಾಹಿತ್ಯದ ಮೂಲಕ ಜಾತಿರಹಿತ ಸಮಾಜ, ಸಮ ಸಮಾಜ ಮತ್ತು ಮೇಲು ಕೀಳು ಎಂಬ ಭಾವನೆಗಳು ಹೋಗಲಾಡಿಸಲು ಅವರ ಪ್ರಯತ್ನ ಮಹತ್ವದ್ದಾಗಿದೆ. ಇಂದು ನಾವು ಕೂಡ ಬಸವಣ್ಣನವರ ತತ್ವ ಸಂದೇಶಗಳನ್ನು ಮಾರ್ಗದರ್ಶನವಾಗಿ ಇಟ್ಟುಕೊಂಡು ಸಮ ಸಮಾಜದ ನಿರ್ಮಾಣ ಮಾಡಬೇಕಾಗಿದೆ ಮತ್ತು ವಚನಗಳ ಆಶಯಗಳನ್ನು ತಿಳಿದುಕೊಂಡು ಸಮಾನತೆಯಿಂದ ಕೂಡಿ ಬಾಳಬೇಕು ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಡಿ, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶ್ರೀಧವಂತ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ, ಜಯರಾಜ್ ಖಂಡ್ರೆ, ಆನಂದ್ ದೇವಪ್ಪ, ಬಾಪು ವಾಲಿ, ಪಂಡಿತ್ ಚಿದ್ರಿ, ಈಶ್ವರ್ ಸಿಂಗ್ ಠಾಕೂರ್, ಸಂಜೀವ್ ಕುಮಾರ್ ಪಾಟೀಲ್, ಮಾರುತಿ ಬೌದ್ಧೆ, ವಿಜಯಕುಮಾರ್ ಸೋನಾರೆ ಸೇರಿದಂತೆ ಬಸವ ಅಭಿಮಾನಿಗಳು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಚರಣ ಕಮಲಕ್ಕೆ ನಿತ್ಯ ವಂದಿತೆ ತಂದೆ, ನಿತ್ಯ ವಂದಿತೆ ತಂದೆ. ಜಯ ಬಸಯ ಜಯತು ಕರುಣಾ ಸಿಂಧು ಭಜಕ ಜನ ಬಂಧೋ, ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ, ಶ್ರೀ ಗುರು ಬಸವ ರಕ್ಷಿಸೋ, ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್. ಪೂಜೆಯನ್ನು ನೆರವೇರಿಸಿದ ಸಚಿವರಿಗೆ ಶತಸ್ಥಲ ಧ್ವಜಾರೋಹಣವನ್ನು ಮಾಡಿ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಜೈ ಗುರು ಬಸವೇಶ್ವರ ಮಹಾದೇವ್. ಹೇ ಶರಣ ಬಂಧುಗಳೇ, ಬಸವಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ, ಬನ್ನಿ ಬನ್ನಿ ಬನ್ನಿರಲ್ಲ, ಬಂಧುಗಳೇ
ಜಾತೀಯತೆಯ ತಿಮಿರ ತೊಡೆದು ಧಾರ್ಮಿಕತೆಯ ತತ್ವ ದಿವ್ಯ ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ಇದು ಬಂಧುಗಳೇ ಲಿಂಗಾಯತ ಧರ್ಮದ ಷಟ್ ಸೂತ್ರಗಳು ನಮ್ಮ ಧರ್ಮಗುರು ಕಲ್ಯಾಣ ರಾಜ್ಯ ನಿರ್ಮಾಣ ಜೈ ಗುರು ಬಸವೇಶ್ವರ ಮಹಾದೇವ್. ಬಸವ ಅಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ್ ಸರ್ ಅವರು ಸಹ ಬಸವ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಮಾನ್ಯ ಗಿರೀಶ್ ಬದೋಳಿ ಸರ್ ಅವರು ಸಹ ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾರೆ. ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಸರ್ ಅವರು ಸಹ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಹಾಗಾಗಿ ಬಸವಣ್ಣರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಈಗ ಬಂಡೆಪ್ಪ ಕಾಶಂಪುರ್ ಮಾಜಿ ಸಚಿವರು ಸಹ ಜಯವಾಗಲಿ. ದಯಮಾಡಿ ಎಲ್ಲ ಬಸವ ಭಕ್ತರು ಸಾಯಂಕಾಲ 6 ಗಂಟೆಗೆ ಋತುರಾಜ್ ಚಿಮ್ಕೋಳಿ ಅವರು, ವಿಜಯಕುಮಾರ್ ಸೋನಾರಿ ಅವರು, ಪಂಡಿತ್ ಚಿದ್ರಿ ಅವರು ಮತ್ತೆ ಹೇಳ್ರಿ ಯಾರ್ಯಾರು ಜೊತೆ ತಂಡನವರು ಜಿಲ್ಲಾಡಳಿತ ಪರವಾಗಿ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆಯ ಜನರಿಗೆ, ರಾಜ್ಯದ ಜನರಿಗೆ, ನಾಡಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿದೆ, ಇವತ್ತೇನು ಬಸವಣ್ಣನವರು ಇದೇ ನಮ್ಮ ಪುಣ್ಯಭೂಮಿ ಬಸವ ಕಲ್ಯಾಣದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ. ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳಾಗಿದ್ದಾವೆ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಅಧಿಕಾರಕ್ಕಾಗಿ ಕ್ರಾಂತಿಗಳಾಗಿದ್ದಂಥದ್ದು ಈ ಚರಿತ್ರೆಯಲ್ಲಿದೆ. ಆದರೆ ಸರ್ವ ಸಮಾನತೆಗಾಗಿ ಕ್ರಾಂತಿ ಆಗಿದ್ದಂಥದ್ದು ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತಲೇ ನಾವು ಹೇಳಬಹುದು. ಹೀಗಾಗಿ ಅವರೇನು ಇವತ್ತು ತತ್ವಾದರ್ಶಗಳಿದ್ದಾವೆ, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಬಸವಾದಿ ಶರಣರು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ. ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಜೀವ ಜಂತುಗಳಿಗೂ ಒಳ್ಳೇದಾಗಬೇಕು ಅನ್ನುವಂಥದ್ದು ಯಾರಾದ್ರೂ ಹೇಳಿದ್ರೆ ಅದು ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ. ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ. ಇವತ್ತು ಆ ದೃಷ್ಟಿಯಿಂದ ಸಾಯಂಕಾಲ ಕಾರ್ಯಕ್ರಮ ಇದೆ. ಸಾಯಂಕಾಲ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ. ಮಾನ್ಯ ರಹೀಂ ಖಾನ್ ರವರು, ಮಾನ್ಯ ಬಂಡೆಪ್ಪ ಕಾಶಂಪುರ್ ಅವರು, ಅಧ್ಯಕ್ಷರಾದಂತ ಜಯರಾಜ್ ಖಂಡ್ರೆ ಅವರು, ಇತರ ಎಲ್ಲಾ ಸಮುದಾಯದ ಮುಖಂಡರು, ಬಸವ ಭಕ್ತರು ಇಲ್ಲಿದ್ದೀರಿ. ಜಿಲ್ಲಾಡಳಿತ ಇದೆ. ಇವತ್ತು ಅರ್ಥಪೂರ್ಣವಾಗಿ ಈ ಒಂದು ಬಸವ ಜಯಂತ್ಯೋತ್ಸವ ಆಚರಣೆ ಮಾಡೋಣ. ಮತ್ತೆ ಇಂಥ ಪುಣ್ಯ ಪುರುಷರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ಅಳವಡಿಸಿಕೊಳ್ಳೋದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ಹೇಳೋದು ಬಹಳ ಸುಲಭ ಇದೆ, ವಚನ ಹೇಳ್ತೀವಿ. ಆದರೆ ವಚನವಂತೆ ನಡೆಯುವಂಥದ್ದು ಬಹಳ ಇಂದಿನ ದಿನಮಾನಗಳಲ್ಲಿ ಇವತ್ತು ಅದು ಕಷ್ಟ ಸಾಧ್ಯ. ನಾವು ಪ್ರಯತ್ನ ಆದರೂ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ರೆ ಏನು ಸ್ವಲ್ಪ ಆದರೂ ಅದರಲ್ಲಿದ್ದಂಥದ್ದು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಸವ ಜಯಂತಿ ಆಚರಣೆ ಮಾಡಿದ್ದು ಸಾರ್ಥಕ ಆಗ್ತದೆ. ಆ ದೃಷ್ಟಿಯಿಂದ ನಾವೆಲ್ಲ ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಶೋಷಣೆ ರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ. ವಿಶ್ವಗುರು ಬಸವಣ್ಣ ಜಯಂತಿಗೆ ನಾನು ತಮ್ಮೆಲ್ಲರಿಗೆ
ಶುಭಾಶಯಗಳು ಹೇಳ್ತೇನೆ. ನಮಸ್ಕಾರ. ಹಾದಿಯಲ್ಲಿ ಬಸವ ಜನಿಸದಿದ್ದರೆ, ಕೂಡಲ ಸಂಗಮನ ಒಲುಮೆಯಾಗದಿದ್ದರೆ, ಕೊರಳಿನಲ್ಲಿ ಲಿಂಗದಾನು ಧರಿಸದಿದ್ದರೆ, ಇಷ್ಟಲಿಂಗ ಪೂಜೆ ತಾನು ಮಾಡದಿದ್ದರೆ, ದೃಷ್ಟಿಯೊಳಗೆ ಸರ್ವರೊಂದ ತಿಳಿಯದಿದ್ದರೆ, ನನ್ನ ದೃಷ್ಟಿಯೊಳಗೆ ಸರ್ವರೊಂದ ತಿಳಿಯದಿದ್ದರೆ, ನಾವು ಲಿಂಗವಂತರೆಂಬ ಸಾಕ್ಷಿಯಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿ. ಬೀದರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬಸವಣ್ಣನವರ 892ನೇ ಜಯಂತಿಯ ಅಂಗವಾಗಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬುದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವನ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ, ಜಯರಾಜ್ ಖಂಡ್ರೆ, ಆನಂದ್ ದೇವಪ್ಪ, ಬಾಬು ವಾಲಿ, ಪಂಡಿತ್ ಚಿದ್ರಿ, ಈಶ್ವರ್ ಸಿಂಗ್ ಠಾಕೂರ್, ಸಂಜುಕುಮಾರ್ ಪಾಟೀಲ್, ಮಾರುತಿ ಪೌದ್ದೆ, ವಿಜಯ್ ಕುಮಾರ್ ಸೋನಾರೆ, ಗುರುನಾಥ್ ಕೊಳ್ಳೂರ್, ಧನರಾಜ್ ಹಂಗರ್ಗಿ, ವಿಠಲ್ ದಾಸ್ ಪ್ಯಾಗೆ, ಶಶಿಕಾಂತ್ ಪೊಲೀಸ್ ಪಾಟೀಲ್, ಜಯಶ್ರೀ ಬಶೆಟ್ಟಿ, ಶಕುಂತಲಾ ಬೆಲ್ದಾಳೆ, ಉಲ್ಲಾಸಿನಿ ವಿಕ್ರಮ್ ಮುಧಾಳೆ ಇವರೆಲ್ಲರೂ ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ್ದರು. ಪರದರ್ಶಕನು
ಲಿಂಗಾಯತ ಧರ್ಮ ನೀಡ್ದ ಮಂಗಳಾಂಗ ಮಂತ್ರ ಪುರುಷ ಅಂಗಮನದ ಗುಣಗಳಳಿದು ಸರ್ವಾಂಗ ಲಿಂಗಿಯಾದ ಬಸವ ಆನಂದನ ಬೆರೆ ಜನಂದ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಹೂವ ಸೂರ್ಯಾಡೋಣ ಗುರುಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ಇಷ್ಟಲಿಂಗವ ನೀಡಿ ಶ್ರೇಷ್ಠ ಮಾರ್ಗವ ತೋರಿ ಲಿಂಗಾಯತ ಧರ್ಮವ ಕೊಟ್ಟ ಮೈ ಹೂವ ಸೂರ್ಯಾಡೋಣ ಜಗಜ್ಯೋತಿ ಬಸವಣ್ಣನವರಿಗೆ ಸಮಾನತವಾದಿ ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಕ್ರಾಂತಿ ಪುರುಷ ಬಸವಣ್ಣನವರಿಗೆ ದಲಿತೋದ್ಧಾರಕ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ 897ನೇ ಬಸವ ಜಯಂತ್ಯೋತ್ಸವಕ್ಕೆ 897ನೇ ಬಸವ ಜಯಂತ್ಯೋತ್ಸವಕ್ಕೆ ಕ್ರಾಂತಿಯೋಗಿ ಬಸವಣ್ಣನವರಿಗೆ ದಲಿತೋದ್ಧಾರಕ ಬಸವಣ್ಣನವರಿಗೆ ಕುಲೋದ್ಧಾರಕ ಬಸವಣ್ಣನವರಿಗೆ ಕ್ರಾಂತಿಯೋಗಿ ಬಸವಣ್ಣನವರಿಗೆ ಗುರು ಬಸವೇಶ್ವರ ಮಹಾದೇವ್ ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣ ಸಂತನ ಕಿ ಜೈ ಗುರು ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮ ಹಾಗೂ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು. ನಗರದ ಹಾರೂರ್ಗೇರಿ ಓಲ್ಡ್ ಸಿಟಿಯ ಬಸವಮಂಟಪ, ಆದರ್ಶ ಕಾಲೋನಿಯ ಶರಣೋದ್ಯಾನ, ಪಾಪನಾಶದ ಬಸವಗಿರಿ, ಬಸವಕೇಂದ್ರ, ರಾಷ್ಟ್ರೀಯ ಬಸವದಳದಿಂದ ಬಸವೇಶ್ವರರ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಲಾಯಿತು. ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಜಯಘೋಷ ಹಾಕಿದ್ದರು. ಅಲಂಕರಿಸಿದ ವಾಹನದಲ್ಲಿ ಬಸವೇಶ್ವರರ ಭಾವಚಿತ್ರ ಇರಿಸಿ ಮೆರವಣಿಗೆ ಮಾಡಿದರು. ಗಾಂಧಿಗಂಜಿನಲ್ಲಿ ಪಲ್ಲಕ್ಕಿ ಮೆರವಣಿಗೆ ನೆರವೇರಿಸಿದರು. ಮಹಿಳೆಯರು ಕೋಲಾಟ ಆಡಿ ಗಮನ ಸೆಳೆದರು. ಪುರುಷರು ವಚನ ಸಂಗೀತಕ್ಕೆ ಹೆಜ್ಜೆ ಹಾಕಿದರು. ಗಾಂಧಿಗಂಜ್ ಸೇರಿದಂತೆ ಹಲವು ಕಡೆಗಳಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ದಿನವಿಡೀ ವಿವಿಧ ಕಡೆಗಳಿಂದ ಜನರು ಬಸವೇಶ್ವರ ವೃತ್ತಕ್ಕೆ ತೆರಳಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸೆಲ್ಫಿ ಛಾಯಾಚಿತ್ರ ತೆಗೆದುಕೊಂಡರು. ಬಸವ ಜಯಂತಿ ಅಂಗವಾಗಿ ನಗರದ ಹಾರೂರ್ಗೇರಿಯ ಬಸವೇಶ್ವರ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹಾರೂರ್ಗೇರಿಯ ಬಸವ ಸಮಿತಿಯ ಅಧ್ಯಕ್ಷ ಬಸವರಾಜ ಪಾಟೀಲ್ ಹಾರೂರ್ಗೇರಿ ಅವರು ತಿಳಿಸಿದ್ದಾರೆ. ಏಪ್ರಿಲ್ 29ರಂದು ಮಧ್ಯಾಹ್ನ 1ಕ್ಕೆ ಮಹಾಪ್ರಸಾದ ವಿತರಣೆ ಮಾಡಲಾಯಿತು. ಸಂಜೆ 7ಕ್ಕೆ ವಚನ ಗಾಯನ ಜರುಗಿತು. ಏಪ್ರಿಲ್ 30ರಂದು ಬೆಳಗ್ಗೆ 7ಕ್ಕೆ ಬಸವೇಶ್ವರರ ತೊಟ್ಟಿಲು, ಬೆಳಗ್ಗೆ 8 ಗಂಟೆಗೆ ಕಾಲೋನಿಯಿಂದ ಬಸವೇಶ್ವರ ವೃತ್ತದವರೆಗೆ ಬಸವೇಶ್ವರರ ಭಾವಚಿತ್ರ, ಧರ್ಮ ಗ್ರಂಥ ಹಾಗೂ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಬಸವ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದ್ದರು. ಹೆಣ್ಣು ಹಣ್ಣು ಹಾಗೂ ಮಣ್ಣಿಗಾಗಿ ಸಾಕಷ್ಟು ಕ್ರಾಂತಿಗಳು ನಡೆದಿವೆ. ಆದರೆ ಸರ್ವರಿಗೂ ಸಮಾನತೆ ಕಲ್ಪಿಸಲು ನಡೆದಿದ್ದು ಕಲ್ಯಾಣ ಕ್ರಾಂತಿ. ಬಸವಾದಿ ಶಿವಶರಣರು ಸಕಲ ಜೀವಾತ್ಮರಿಗೆ ಲೇಸು ಬಯಸುವುದರು. ಅವರು ಕೊಟ್ಟ ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ. ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರು. ಅವರ ತತ್ವಾದರ್ಶಗಳ ಹಾದಿಯಲ್ಲಿ ನಾವೆಲ್ಲರೂ ಮುನ್ನಡೆಯಬೇಕಿದೆ ಎಂದು ತಿಳಿಸಿದ್ದರು. ನಾವೆಲ್ಲರೂ ವಚನಗಳನ್ನು ಹೇಳುತ್ತೇವೆ, ಆದರೆ ಅವುಗಳಂತೆ ನಡೆಯುವುದು ಕಷ್ಟ ಸಾಧ್ಯ. ಆದರೆ ಆ ನಿಟ್ಟಿನಲ್ಲಿ ನಡೆಯಲು ಪ್ರಯತ್ನಿಸಬೇಕು. ಆಗ ಬಸವ ಜಯಂತಿ ಆಚರಿಸಿದರೆ ಸಾರ್ಥಕವಾಗುತ್ತದೆ. ಜಾತಿರಹಿತ, ಶೋಷಣೆ ರಹಿತ ಸಮಾಜ ನಿರ್ಮಿಸಲು ಶ್ರಮಿಸೋಣ ಎಂದರು.
ಬಾಗೇವಾಡಿಯಲ್ಲಿ ಬಸವ ಜನಿಸದಿದ್ದರೆ ಕೂಡಲ ಸಂಗಮನ ಒಲುಮೆಯಾಗದಿದ್ದರೆ ಕೊರಳಿನಲ್ಲಿ ಲಿಂಗ ನಾನು ಧರಿಸದಿದ್ದರೆ ಇಷ್ಟು ಲಿಂಗ ಧರ್ಮ ಏನಾಗುತ್ತಿತ್ತು ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ನಾಡಿನ ಸಮಸ್ತ ಜನತೆಗೆ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿಗಳ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹಾರುಗೆರೆಯ ಬಸವ ಸಮಿತಿ ವತಿಯಿಂದ ಅತಿ ವಿಜೃಂಭಣೆಯಿಂದ ಇನ್ನು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು 100 ವರ್ಷಗಳಿಂದ ಇಡೀ ಕರ್ನಾಟಕದಲ್ಲೇ ಯಾವುದಾದ್ರೂ ಬಸವ ಜಯಂತಿ ಮೊದಲೇ ಆಚರಣೆ ಮಾಡಿರೋದು ಅದು ನಮ್ಮ ಬಸವ ಸಮಿತಿ ಹಾರುಗೆರೆ. ಅದಕ್ಕೋಸ್ಕರ ಈ ವರ್ಷವೂ ಕೂಡ ನಾವು ಬಸವ ಜಯಂತಿಯನ್ನು ಬಸವ ಸಮಿತಿ ಹಾರುಗೆರೆಯಿಂದ ಅತಿ ವಿಜೃಂಭಣೆಯಿಂದ ಆಚರಿಸಿ ಮಾಡ್ತೇವೆ. ಸುಮಾರು 3 ದಿನಗಳ ಕಾಲ ಅಂದರೆ 28, 29, 30, 28ರಂದು ನಾವು ಬಸವೇಶ್ವರ ಮಂದಿರದಲ್ಲಿ ಮಹಾಕ್ರಾಂತಿ ಬಾಲ್ಕಿ ಹಿರೇಮಠ ಸಂಸ್ಥಾನದ ವಿದ್ಯಾರ್ಥಿಗಳಿಂದ ಒಂದು ಮಹಾಕ್ರಾಂತಿ ನಾಟಕ ಮಾಡಿದ್ದೀವಿ. ಅದಾದ ನಂತರ ನಿನ್ನೆ ತಾನೇ ನಾವು ಮಹಾಪ್ರಸಾದ ಕಾಂಡ್ ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ. ಇವತ್ತೇ ಬಸವಣ್ಣನವರ ಪಲ್ಲಕ್ಕಿ ಹಾಗೂ ಬಸವಣ್ಣನವರ ಭಾವಚಿತ್ರದೊಂದಿಗೆ ಅತಿ ವಿಜೃಂಭಣೆಯಿಂದ ನಾವು ಇವತ್ತು ಒಂದು ಮೆರವಣಿಗೆ ಮಾಡ್ತಾ ಇದ್ದೇವೆ. ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ ಬೀದರ್ ಜಿಲ್ಲೆಯ ಬಸವಾದಿ ಭಕ್ತಾದಿಗಳಿಗೆ ಬಸವ ಸಮಿತಿ ಹಾರುಗೆರೆ ಅಂತ ಹಾರ್ದಿಕವಾದ ಧನ್ಯವಾದವನ್ನು ಕೋರುತ್ತೇನೆ, ಸ್ವಾಗತವನ್ನು ಕೋರುತ್ತೇನೆ. ಬೆಳಗ್ಗೆ 8 ಗಂಟೆಗೆ ಬಸವೇಶ್ವರ ಮಂದಿರ ಹಾರುಗೆರೆಯಿಂದ ಮತ್ತು ಗಾಂಧಿಗಂಜ್ ಬಸವೇಶ್ವರ ಮಂದಿರದಿಂದ ಮತ್ತು ಬಸವೇಶ್ವರ ವೃತ್ತದಿಂದ ಹಾದು ಹೋಗಿ ಮತ್ತೆ ಪುನಃ 4 ಗಂಟೆಗೆ ನಾವು ಬಸವೇಶ್ವರ ಮಂದಿರ ಹಾರುಗೆರೆಯಲ್ಲಿ ಮುಕ್ತಾಯಗೊಳಿಸ್ತೇವೆ. ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಜನಗಳಿಗೆ ನಾವು ಅತಿ ಆದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಶರಣು ಶರಣಾರ್ಥಿ. ಬೀದರ್ ನಗರದ ಗುಂಪಾ ಹೈದರಾಬಾದ್ ರಿಂಗ್ ರೋಡ್ ರಸ್ತೆಯಲ್ಲಿರುವ ನ್ಯಾಷನಲ್ ಮತ್ತು ಸ್ಟೈಲ್ ಮಾರ್ಟ್ ಮಳಿಗೆಯ ರಘುನಾಥರಾವ್ ಮಲ್ಕಾಪುರಿ ಅವರ ಮಾಲೀಕತ್ವದ ಮಾರ್ಟ್ ಪ್ರಾರಂಭಗೊಂಡಿದೆ. ಗುಂಪಾದ ಸಿದ್ದರೋಡ್ ಮಠದ ಚಿದಂಬರಾಶ್ರಮದ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆಗೈದರು. ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಮಾರ್ಟ್ ಅನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮೀಜಿ ಅವರು ಮಾತನಾಡುತ್ತಾ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ದೊಡ್ಡ ಮಾಲ್ ಆಗಿದೆ. ನಿತ್ಯ ಜೀವನದಲ್ಲಿ ಬೇಕಾಗುವ ವಸ್ತುಗಳ ಬಗ್ಗೆ ನಮ್ಮ ಬೀದರ್ ಜನರು ಎಲ್ಲರಿಗೂ ಹೋಗುವ ಅವಶ್ಯಕತೆ ಇಲ್ಲಿ ಅತಿ ಕಡಿಮೆ ದರದಲ್ಲಿ ಮತ್ತು ಗುಣಮಟ್ಟದ ವಸ್ತುಗಳು ಇಲ್ಲಿ ದೊರಕುತ್ತವೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಮಲ್ಕಾಪುರಿ ಅವರ ಧರ್ಮಪತ್ನಿಯಾದ ರಾಜೇಶ್ವರಿ ಮಲ್ಕಾಪುರೆ, ಪ್ರಭಾಲಿಕಾ ಯಥಾರ್ಥ್, ಭುವನೇಶ್ವರಿ, ಆಯುಷ್, ಪ್ರಾಚಿ, ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರು ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿದರು. बड़ी जी बैग सर आइए सर ನಾಗೇಶ್ ಇಲ್ಲ, ಅದು ಮಾಡ ಒಳಗೆ ಡೈರೆಕ್ಟ್
ಸೆಂಟ್ರಲೈಸ್ ಅದೆಲ್ಲ ಸ್ಟೀಲ್ ಫ್ಯಾಬ್ರಿಕೇಶನ್. ಸರ್ ಮುನ್ನೋಡಿ Hindi, Telugu, English, yes. Some Spanish and French also. Yeah. French? ಎಲ್ಲ ನಾವು ಬರ್ಲಿಕ್ಕೆ ಜಾಬ್. ನ್ಯಾಷನಲ್ ಪಾರ್ಕ್ ಸಮಸ್ತವನ್ನು ಸಂಚರಿಸಿದ ಮೇಲೆ ನಮಗೆ ಅನಿಸಿದ್ದು ಏನು ಅಂತ ಕೇಳಿದರೆ, ನಿತ್ಯ ಜೀವನದಲ್ಲಿ ಬೇಕಾಗತಕ್ಕಂಥ ವಸ್ತುಗಳ ಬಗ್ಗೆ ನಮ್ಮ ಬೀದರ್ ಜನ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನುಭವಕ್ಕೆ ಬರ್ತಾ ಇದೆ. ಯಾಕಂತ ಕೇಳಿದರೆ, ಕಂಪ್ನಿ ರೇಟನ್ನು ಇಲ್ಲಿ ಕೊಡ್ತಕ್ಕಂಥದ್ದು ಇರೋದರಿಂದ ನಾವು ಬಸ್ಸು ಅಥವಾ ಏನಪ್ಪ ಗಾಡಿ ಚಾರ್ಜ್ ಮಾಡಿ ಹೋಗಿ ತರೋದಕ್ಕಿಂತಲೂ ಅತ್ಯಂತ ಅನುಕೂಲವಾಗಿರ್ತಕ್ಕಂತಹ ನಂಬಿಕೆಯಿಂದ ಕೂಡಿಕೊಂಡಿರುವಂತಹ ನಮ್ಮವರಲ್ಲಿ ನಾವು ಏನಪ್ಪ ಅಂದರೆ ವ್ಯಾಪಾರ ಮಾಡಿದರೆ ನಮಗೂ ಲಾಭ. ಅದಕ್ಕೆ ಸಮಸ್ತ ಬೀದರದ ನಾಗರಿಕರಿಗೆ ಕೇಳಿಕೊಳ್ಳುವುದೇನೆಂದರೆ, ಈ ಮಾರ್ಟಿಗೆ ಭೇಟಿಯಾಗಿ ಪರಿಶೀಲನೆ ಮಾಡಿ ಈ ವಸ್ತುಗಳನ್ನು ಖರೀದಿಸಿ ತಾವು ಕೂಡ ಸುಖಕರವಾಗಿ ಬಾಳಬೇಕು ಅನ್ನತಕ್ಕಂಥ ಸಂದೇಶವನ್ನು ಈ ನೋಡಿ ನಾನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಮಾಲಕರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಜಗಜ್ಯೋತಿ ಬಸವಣ್ಣನವರ ಜನ್ಮದಿನ ಶುಭ ಸಂದರ್ಭದಲ್ಲಿ ನಾಡಿನ ದೇಶದ ಸಮಗ್ರ ಜನರಿಗೆ ಶುಭಾಶಯವನ್ನು ಕೋರ್ತಾ, ಬಸವಣ್ಣವರ ಜನ್ಮದಿನ ಶುಭ ಸಂದರ್ಭದಲ್ಲಿ ಇವತ್ತು ಬೀದರ್ ನಗರದಲ್ಲಿ ನ್ಯಾಷನಲ್ ಮಾರ್ಟ್ ಅನ್ನಂಥ ಒಂದು ಮಳಿಗೆ ಪ್ರಾರಂಭ ಆಗಿದೆ. ನೀವು ಒಂದೇ ಮಳಿಗೆನಲ್ಲಿ ನಿಮಗೆ ಮನೆಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಸಿಗ್ತದೆ. ಮಾರ್ಕೆಟ್ ರೇಟ್ಗಿಂತಲೂ 40-50% ಚೀಪ್ನಲ್ಲಿ ಒಂದು ಸಿಗುತ್ತೆ. ದಯವಿಟ್ಟು ಇದರ ಲಾಭವನ್ನು ಎಲ್ಲರೂ ಪಡಿಬೇಕು. ಇದು ನಮ್ಮ ಬೀದರ್ ನಗರದಲ್ಲೇ ಪ್ರಪ್ರಥಮ ಬಾರಿಗೆ ಈ ಥರದ ಒಂದು ದೊಡ್ಡ ಮಳಿಗೆ ಪ್ರಾರಂಭ ಆಗಿದೆ. ಬನ್ನಿ ನೋಡಿ ಇದರ ಲಾಭವನ್ನು ಪಡೀರಿ ಅಂತೇಳಿ ನಾನು ಸ್ವಾಗತ ಮಾಡ್ತೀನಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.